ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ. ಸೊ ಈಗೇನು ರೀಸೆಂಟಾಗಿ ಗ್ರೂಪ್ ಬಿ ಎಕ್ಸಾಮ್ ಇದೆಯೋ KPSC ಎಕ್ಸಾಮ್ದು ತುಂಬ ಜನದ ಒಂದು ಕನ್ಫ್ಯೂಷನ್ ಇದೆ. ಏನಂತ ಹೇಳಿದರೆ, ಸೊ ಇನ್ನೂ ಹಾಲ್ ಟಿಕೆಟನ್ನು ಬಿಟ್ಟಿಲ್ಲ. ಸೊ ಎಕ್ಸಾಮು ಮುಂದೂಡಲಾಗುತ್ತಾ ಅಥವಾ ಇಲ್ವಾ? ಸೊ ಎಕ್ಸಾಮ್ ಹಾಲ್ ಟಿಕೆಟ್ ಇನ್ನೂ ಏನಕ್ಕೆ ಬಿಟ್ಟಿಲ್ಲ, ಇಷ್ಟು ಹತ್ರ ಬಂದನು. ಸೊ 18-19 ಎಕ್ಸಾಮ್ ಇರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಸೊ ಈಗ ಆಲ್ರೆಡಿ ಒಂದು ನೋಟಿಫಿಕೇಶನ್ನ ಈ ಒಂದು KPSC ಕಡೆಯಿಂದ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ 18ನೇ ತಾರೀಕು ಇರ್ತಕ್ಕಂಥ ಕನ್ನಡ ಏನಿದೆಯೋ ಕಡ್ಡಾಯ ಕನ್ನಡ, ಅದನ್ನು ಪೋಸ್ಟ್ಪೋನನ್ನು ಮಾಡಿರ್ತಕ್ಕಂಥದ್ದು ಒಂದು ನೋಟಿಫಿಕೇಶನು ಈ ಒಂದು KPSC ಇಂದ ಬಂದಿರತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 19ನೇ ತಾರೀಕು ಏನು ಜನರಲ್ ನಾಲೆಡ್ಜ್ ಪೇಪರ್ ಇದೆ 19ನೇ ತಾರೀಕು. ಅದಾದ ನಂತರ ಈ ಒಂದು 25ನೇ ತಾರೀಕು ಅಥವಾ ಬೇರೆ ಒಂದು ಸ್ಪೆಸಿಫಿಕ್ ಪೇಪರನ್ನು ಬೇರೆ ಒಂದು ದಿನಾಂಕದಲ್ಲಿ ನಡೆಸ್ತಕ್ಕಂಥ ಒಂದು ಡೇಟನ್ನು ಸಹ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗೆ ನೋಡಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಆಯೋಗದ ಅಧಿಸೂಚನೆ ಸಂಖ್ಯೆ PSC 1 RTB 1 2023 ದಿನಾಂಕ 13/3/2024 ಮತ್ತು ತಿದ್ದುಪಡಿ ಅಧಿಸೂಚನೆ ದಿನಾಂಕ 20/9/2024 ಅನ್ವಯ ಅಧಿಸೂಚಿಸಿರುವ ವಿವಿಧ ಇಲಾಖೆಗಳ ಗ್ರೂಪ್ ಬಿ 227 ವೃಂದದ ಹುದ್ದೆಗಳಿಗೆ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದಿನಾಂಕ 19ರಂದು ನಡೆಸ್ತಕ್ಕಂಥದ್ದು ಆ್ಯಂಡ್ ಪತ್ರಿಕೆ 2 25ನೇ ತಾರೀಕು ನಡೆಸ್ತಕ್ಕಂಥದ್ದು. ಹಾಗಾದರೆ ಅದರ ಒಂದು ಪ್ರವೇಶ ಪತ್ರವನ್ನು ಈಗ ಆಲ್ರೆಡಿ ಬಿಟ್ಟಿದ್ದಾರೆ ಈ ಒಂದು KPSCನಲ್ಲಿ. ಸೊ ನೀವು ಈ ಒಂದು ಏನು http.kpsc.karnataka.nic.in ಇದೆಯೋ, ಸೊ ಅದಕ್ಕೆ ನೀವು ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬಹುದಾಗಿರುತ್ತೆ. ಸೊ ಇದು ತುಂಬ ಜನ ಕೇಳಿರ್ತಕ್ಕಂಥದ್ದು, ಹಾಲ್ ಟಿಕೆಟನ್ನು ಬಿಟ್ಟಿಲ್ವಾ ಅಂತಕ್ಕಂಥದ್ದು. ಸೊ ಹಾಲ್ ಟಿಕೆಟಿಗೆ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ನೀವು ಹೋಗಿ ಆ ಒಂದು ವೆಬ್ಸೈಟ್ನ ನೀವು ಚೆಕ್ ಮಾಡಿದ್ರೆ ನಿಮ್ಮ ಒಂದು ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಇನ್ನು ನೋಡ್ತಾ ಹೋದರೆ ಗೂಗಲನ್ನು ನೀವು ಸರ್ಚ್ ಮಾಡ್ತಾ ಹೋದರೆ ಇಲ್ಲಿ KPSC ಅಂತ ಹೊಡೆದ್ರೆ ನಿಮಗೆ ಹೋಮ್ ಲೋಗೋ ಇದು ಬರುತ್ತೆ, KPSC. ಸೊ ಈ ರೀತಿ ಬರುತ್ತೆ, ಅದರ ಒಂದು ಹೋಮ್ ಪೇಜ್ ಸಹ ಬರ್ತಕ್ಕಂಥದ್ದು. ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ಈ ರೀತಿ ಬರುತ್ತೆ ನೋಡಿ, KPSC ಅಂತ ಹೊಡೆದ್ರೆ ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ಹೊಡೆದ್ರೆ ನಿಮ್ಗೆ ಬರುತ್ತೆ. ಸೊ ಇಲ್ಲಿದೆ ನೋಡಿ. ಸೊ ಆಯೋಗದ ಅಧಿಸೂಚನೆ ದಿನಾಂಕ 13/3/2024 ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ನಡೆಸಿರುವ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲು ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ನೀವು ಲಾಗಿನನ್ನು ಮಾಡ್ಕೊಳ್ಬೇಕಾಗುತ್ತೆ. ಲಾಗಿನನ್ನು ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಮೇಲ್ ಅಥವಾ ನೋಂದಣಿ ಸಂಖ್ಯೆ ಪಾಸ್ವರ್ಡನ್ನು ಹೊಡೆದು ನೀವು ಲಾಗಿನ್ ಮಾಡಿಕೊಂಡು ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಥವಾ ಈ ಒಂದು ಏನು ಕೊಟ್ಟಿದ್ದಾರೋ http://kpsc.karnataka.nic.in. ಸೊ ಅದಕ್ಕೆ ನೀವು ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಕಡ್ಡಾಯ ಕನ್ನಡವನ್ನು ಪೋಸ್ಟ್ಪೋನನ್ನು ಮಾಡಿದ್ದಾರೆ. ಇಲ್ಲಿ 29 ಮತ್ತು 25ನೇ ತಾರೀಕು ಇರ್ತಕ್ಕಂಥದ್ದು ಒಂದು ನಿರ್ದಿಷ್ಟ ಪತ್ರಿಕೆ ಮತ್ತು ಇನ್ನೊಂದು ಜನರಲ್ ಪೇಪರ್ 2 ಎಕ್ಸಾಮ್ನ ಬರೀಬೇಕಾಗಿರ್ತಕ್ಕಂಥದ್ದು.